ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಕನ್ನಡ ಪ್ರಬಂಧದಲ್ಲಿ ಈಗಾಗಲೇ ಪ್ರಬಂಧದ ಅರ್ಥದ ಬಗ್ಗೆ ತಿಳ್ಕೊಂಡಿದ್ದೆವು. ಇವತ್ತು ಮೈಸೂರು ರುಮಾಲು ಘಟಕ 9ರ ಮೊದಲ ಒಂದು ಪ್ರಬಂಧ ಮೈಸೂರು ರುಮಾಲು. ಮೈಸೂರು ರುಮಾಲಿನಲ್ಲಿ ಬಂದಿರುವಂತಹ ಪೀಠಿಗೆ ಹಾಗೆ ಪ್ರಬಂಧದ ಅರ್ಥವನ್ನು ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಇವತ್ತು ನಾವು ಪ್ರಬಂಧದ ವಿಶ್ಲೇಷಣೆಯ ಬಗ್ಗೆ ತಿಳ್ಕೊಳ್ಳುವ, ಹಾಗೆಯೇ ಪ್ರಬಂಧಕಾರರ ಪರಿಚಯವನ್ನು ಸ್ವಲ್ಪ ಮಾಡ್ತಾ ಹೋಗುವ. ಪ್ರೊಫೆಸರ್ ವಿ ಸೀತಾರಾಮಯ್ಯ ಎಂಬ ಸಂಕೇತಾಕ್ಷರಗಳಿಂದ ಖ್ಯಾತರಾದವರು. ಪ್ರೊಫೆಸರ್ ವೆಂಕಟರಾಮಯ್ಯ ಸೀತಾರಾಮಯ್ಯನವರು ಜೀವಿತದ ಕಾಲ 1999, 1899, 1983. MA ಪದವೀಧರರಾಗಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರಗಳಲ್ಲಿ MA ಪದವೀಧರರಾಗಿದ್ದ ವಿ ಸೀತಾರಾಮಯ್ಯನವರ ಕನ್ನಡ ಪಾಂಡಿತ್ಯ ಅಗಾಧವಾದದ್ದು. ಕವಿ, ನಾಟಕಕಾರ, ವಿಮರ್ಶಕರಾಗಿ ಸಾಕಷ್ಟು ಹೆಸರು ಗಳಿಸಿದವರು. ಅದಲ್ಲದೆ ವಿದ್ಯಾರ್ಥಿ ವೃಂದದಲ್ಲಿಯೂ ಕೂಡ ಅತ್ಯಂತ ಜನಪ್ರಿಯ ಹೊಂದಿದ ಗುರುವಾಗಿದ್ದರು. 40 ವರ್ಷಗಳ ಹಿಂದೆ ಬೆಂಗಳೂರಿನ ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಕನ್ನಡದ ವಿಷಯದಲ್ಲಿ ವಿದ್ಯಾವಂತರಿಗೆ ಅಷ್ಟೇನೂ ಅಭಿಮಾನವಿಲ್ಲದಿದ್ದ ಆ ಕಾಲದಲ್ಲಿ ಕನ್ನಡ ವಿಷಯಗಳಿಗೆ ಯಾವ ವಿಧದಿಂದಲೂ ಕಡಿಮೆ ಇಲ್ಲವೆಂಬುದನ್ನು ತೋರಿಸಿಕೊಟ್ಟು ತಮ್ಮ ವಿದ್ವತ್ತಿನಿಂದ, ಪ್ರವಚನದ ವೈಖರಿಯಿಂದ, ವಾಗ್ವಿಲಾಸದಿಂದ, ಚಾರಿತ್ರ್ಯದಿಂದ ಶ್ರೀ ಸೀತಾರಾಮಯ್ಯನವರನ್ನು ಕನ್ನಡದ ವಿಷಯದಲ್ಲಿ ತೋರಿಸಿಕೊಟ್ಟು ತಮ್ಮ ವಿದ್ವತ್ತಿನಿಂದ, ಪ್ರವಚನ ವೈಖರಿಯಿಂದ ಕನ್ನಡದ ವಿಷಯದಲ್ಲಿ ವಿದ್ಯಾರ್ಥಿ ವೃಂದದಲ್ಲಿ ಅಕ್ಕರೆಯನ್ನು, ಗೌರವವನ್ನು ಮೂಡಿಸಿದರು. ತನ್ಮೂಲಕ ವಿದ್ಯಾರ್ಥಿಗಳ ಗುರುಗೌರವವನ್ನು ಸಂಪಾದಿಸಿದರು. ಮಿಕ್ಕ ವಿಷಯಗಳ ತರಗತಿಗಳ ಮಾತು ಹಾಗಿರಲಿ, ಶ್ರೀಯುತರ ತರಗತಿಗಳಿಗೆ ವಿದ್ಯಾರ್ಥಿಗಳು ತಿಂಡಿ ತೀರ್ಥಗಳನ್ನು ಬಿಟ್ಟು ಉತ್ಸಾಹದಿಂದ ಬರುತ್ತಿದ್ದ ನೆನಪು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ನಿಂತಿದೆ. ಇಲ್ಲಿ ನಾವು ಮೈಸೂರು ರುಮಾಲಿನ ಪ್ರಬಂಧದ ವಿಶ್ಲೇಷಣೆಯನ್ನು ಮಾಡ್ಕೊಳ್ತಾ ಹೋಗುವ. ಮೈಸೂರು ರುಮಾಲು ಬಹಳ ಪ್ರಸಿದ್ಧವಾದದ್ದು. ರುಮಾಲಿನ ಕುರುಹು ಈಗ ಮರೆಯಾಗುತ್ತಲೇ ಬಂದಿದೆ. ಅಂತಹ ಒಂದು ಕಲಾತ್ಮಕ ನವಿರಾದ ವಿಷಯವನ್ನು ಕುರಿತು ಪ್ರಸ್ತುತ ಪ್ರಬಂಧದಲ್ಲಿ ನಾವು ಚರ್ಚಿಸಲಾಗಿದೆ. ಯಾವುದಾದರೊಂದು ರುಮಾಲನ್ನು ಕೆಡಿಸದೆಯೇ ಕಟ್ಟುವುದು ಬಹಳ ಅಸಾಧ್ಯವಾದದ್ದು. ಅದಕ್ಕೆ ಉದಾಹರಣೆಗಳನ್ನು ವಿ ಸೀತಾರಾಮಯ್ಯನವರು ಆರಂಭದಲ್ಲಿಯೇ ಕೊಟ್ಟಿದ್ದಾರೆ. ಹೆಂಗಸಿನ ಮನಸ್ಸು, ಮೀನಿನ ಹೆಜ್ಜೆ, ಭವಿಷ್ಯ, ಮೃತ್ಯುವಿನಿಂದ ಹೊರಬರುವುದು ಸಾಧ್ಯವಾಗುತ್ತದೆ. ಆದರೆ ರುಮಾಲನ್ನು ಒಮ್ಮೆಯೂ ಕೆಡಿಸದೆ ಕಟ್ಟುವುದು ಸಾಧ್ಯವಾಗುವುದಿಲ್ಲ. ಹಾಗೆ ಒಮ್ಮೆಯೂ ರುಮಾಲನ್ನು ಬಿಚ್ಚದೆ ಕಟ್ಟಿರುವವರನ್ನು ನೋಡಿಯೇ ಇಲ್ಲವೆನ್ನುತ್ತಾರೆ ಲೇಖಕರು. ಅದರ ಜೊತೆಗೆ ಅತ್ಯಂತ ಕೌಶಲ್ಯ ಪೂರ್ಣವಾಗಿ ಅಳತೆ ಮಾಡಿದಂತೆ ರುಮಾಲು ಕಟ್ಟಿರುವವರನ್ನು ನೋಡಿ ಅಂತಹ ಒಂದು ನೈಪುಣ್ಯತೆಯನ್ನು ಶ್ಲಾಘಿಸಿದ್ದು ಉಂಟು. ಹಾಗೆಯೇ ಅಂತಹದೊಂದು ಕಲೆಗಾರಿಕೆ ತನಗೇಕೆ ಬಂದಿಲ್ಲವೆಂದು ಕೊರಗಿದ್ದೂ ಉಂಟು. ಆದರೂ ಒಂದೇ ಬಾರಿಗೆ ಕಟ್ಟ ಹೋರಾಟ ರುಮಾಲು ಕೆಡದೆ ಸರಿಯಾಗುತ್ತದೆ ಎಂದು ಖಡಾಖಂಡಿತವಾಗಿ ಹೇಳುವವರು ಒಬ್ಬರೂ ಇರಲಿಲ್ಲ. ಅಂತಹ ವ್ಯಕ್ತಿ ಹುಟ್ಟಿಯೂ ಇಲ್ಲ. ಅದೇ ಮೈಸೂರು ರುಮಾಲಿನ ಮುಖ್ಯ ಲಕ್ಷಣ. ರುಮಾಲು ಸರಿಯಾಗಬೇಕೆಂದರೆ ಅದನ್ನು ಅನುಸರಿಸಬೇಕಾದವರು ನಾವೇ ಹೊರತು ರುಮಾಲಲ್ಲ. ಹಾಗಾಗಿ ರುಮಾಲಿನ ಮೇಲೆ ಪೌರುಷದ ಪ್ರಯೋಗ ಸರಿ ಹೊಂದುವುದಿಲ್ಲ. ಇನ್ನು ಇಷ್ಟೆಲ್ಲ ಮಾತುಗಳನ್ನು ಯಾವ ರುಮಾಲಿನ ಬಗ್ಗೆ ಹೇಳುತ್ತಿರುವುದೇನೆಂದರೆ ಅದು ಮೈಸೂರಿನ ರುಮಾಲಿನ ಬಗ್ಗೆ. ಧಾರವಾಡ, ಪಂಜಾಬಿ, ಗುಜರಾತಿನ ಮಾರ್ವಾಡಿ ರುಮಾಲಾದರೂ ಕಟ್ಟಲು ಸುಲಭ. ಆದರೆ ಮೈಸೂರಿನ ರುಮಾಲು ಹಾಗಲ್ಲ. ಇನ್ನೂ ಮದ್ರಾಸಿನವರು ಇದರ ಲೆಕ್ಕಕ್ಕೆ ಬರುವುದಿಲ್ಲ. ಕಾರಣ ಅವರಿಗೆ ಮೈ ಮುಚ್ಚುವ ಅಗತ್ಯವೇ ಇಲ್ಲವೆಂಬ ಮೇಲೆ ರುಮಾಲಿನ ಮಾತು ದೂರವೇ ಉಳಿಯಿತು. ಮೈಸೂರನ್ನು ಬಿಟ್ಟು ಇನ್ನಾವುದೇ ಪ್ರಾಂತ್ಯದ ರುಮಾಲುಗಳು ಕಟ್ಟಿದಾಕ್ಷಣವೇ ಸರಿ ಬರುತ್ತದೆ. ಅವುಗಳಿಗೆ ಅಂತಹ ನಿಯಮಗಳೇನೂ ಇಲ್ಲ. ಆದರೆ ಮೈಸೂರು ರುಮಾಲು ಎಲ್ಲಿಂದ ಎಲ್ಲಿಗೆ ಹೋಲಿಕೆ, ಬದುಕಿದರೆ ಬಂತೆ ಭಾಗ್ಯ. ಮೈಸೂರಿನವರನ್ನು ಸೊಗಸುಗಾರರು, ಬಯಲು ದಂಡದವರು ಎಂದೆಲ್ಲ ಆಕ್ಷೇಪಣೆ ಮಾಡುವವರು ತಿಳಿಯದವರು ಮತ್ತು ಒರಟರು. ಈ ಸುಖದ ನಯದ ಸುಖ ಉಳಿದವರಿಗೆ ತಿಳಿಯುವುದಾದರೂ ಹೇಗೆ? ಅದು ಜಯವೇ ಆಗಿತ್ತೆಂದಾದರೂ ಅದನ್ನು ಇಷ್ಟು ಮನೋಹರವಾಗಿ ಬೇರೆ ಯಾರು ಮಾಡುತ್ತಾರೆ?
ಇದರ ಸ್ವಾರಸ್ಯ ಇಬ್ಬರಿಗೆ ಮಾತ್ರವೇ ಗೊತ್ತಿರುವುದು. ಒಂದು ರುಮಾಲು ಕಟ್ಟಲು ಪ್ರಯತ್ನಿಸಿರುವವರಿಗೆ, ಮತ್ತೊಂದು ಅದು ಸಾಧ್ಯವಾಗದೆ ಬಿಟ್ಟವರಿಗೆ ಮೈಸೂರು ರುಮಾಲಿನ ನಯ, ನಾಜೂಕು, ಐಟಕ್ಕು, ವಿತರಣೆ ಇವೆಲ್ಲ ಸುಮ್ಮನೆ ಬರುವಂಥದ್ದಲ್ಲ. ಮೈಸೂರು ರುಮಾಲಿನ ವಿಶೇಷವೆಂದರೆ ಅದು ದಾಕ್ಷಿಣ್ಯತೆ ಇಲ್ಲದೆ ಎಂಥವರಿಗಾದರೂ ಕೂಡ ಗಸ್ತು ಕೊಡುವಂಥದ್ದು. ಸ್ವಲ್ಪ ಉದಾಸೀನ ಧೋರಣೆ ಸೇರಿದರೂ ಕೂಡ ಅವರು ಬೇಸತ್ತು ಬೀಳುತ್ತಾರೆ. ಆದ್ದರಿಂದ ತತ್ಸಾರ ಮಾಡಲೇ ಕೂಡದು. ಸ್ವಲ್ಪ ಆಲಸ್ಯ ತೋರಿದರೂ ಕೂಡ ಸಮಯ ಸಾಧಿಸಿಕೊಂಡು ಮೆಲ್ಲನೆ ಬಿಚ್ಚಿಕೊಂಡು ಬಿಡುತ್ತದೆ. ಇದಕ್ಕಿಂತ ನಯ ಗಾತ್ರಗಳಲ್ಲಿ ಸಮಾನದ್ದು ಬೇರೊಂದಿಲ್ಲ. 20-25 ಒಳ್ಳೆಯ ವಸ್ತುಗಳಿಂದ ಮೇಲೆ ಅಲ್ಲಿ ಬೆಲೆ ಹೆಚ್ಚೆ. ಮೈಸೂರು ರುಮಾಲಿನ ವಿಶೇಷ ಎಂದರೆ ಅದು ದಾಕ್ಷಿಣ್ಯವೇ ಇಲ್ಲದೆ ಎಂಥವರಿಗಾದರೂ ಗಸ್ತು ಕೊಡುವ. ಸ್ವಲ್ಪ ಉದಾಸೀನ ಧೋರಣೆ ಸೇರಿದರೂ ಕೂಡ ಅದು ಬೇಸತ್ತು ಬೀಳುತ್ತದೆ. ಆದ್ದರಿಂದ ತಾತ್ಸಾರ ಮಾಡಲೇ ಕೂಡದು. ಸ್ವಲ್ಪ ಆಲಸ್ಯ ತೋರಿದರೂ ಕೂಡ ಸಮಯ ಸಾಧಿಸಿಕೊಂಡು ಮೆಲ್ಲನೆ ಬೆಚ್ಚಿಕೊಂಡು ಬಿಡುತ್ತದೆ. ಇದಕ್ಕಿಂತ ಅವಮಾನ ಬೇರೆ ಇಲ್ಲವೇ ಇಲ್ಲ. ಆದರೂ ಮೈಸೂರು ರುಮಾಲಿನ ಅಂದಕ್ಕೆ ಮರಳಾದವರು ಇಲ್ಲ. ಬಣ್ಣ, ನಯ, ಗಾತ್ರಗಳಲ್ಲಿ ಇದಕ್ಕೆ ಸಮನಾದ್ದು ಬೇರೊಂದಿಲ್ಲ. ಇನ್ನು ರುಮಾಲು ಮತ್ತು ಪೇಟ ಎರಡು ಒಂದೇ ಅಥವಾ ಬೇರೆ ಬೇರೆ ಎನ್ನುವ ಮಹತ್ತರವಾದೊಂದು ಪ್ರಶ್ನೆ ಉದ್ಭವಿಸಿ ಬಿಡುತ್ತದೆ. ಆದರೆ ಎರಡರ ಪ್ರಯೋಜನವು ಒಂದೇ ಆದಮೇಲೆ ಅದರಲ್ಲಿ ಭೇದ ಭಾವ ಏಕೆ? ಒಟ್ಟಿನಲ್ಲಿ ಮೈಸೂರು ರುಮಾಲು ರುಮಾಲಿನ ವಿಶೇಷಣ ಎಂದರೆ ಅದು ದಾಕ್ಷಿಣ್ಯವೇ ಅಲ್ಲದೆ ಎಂಥವರಿಗಾದರೂ ಕೂಡ ಗಸ್ತು ಕೊಡುವುದು. ಸ್ವಲ್ಪ ಉದಾಸೀನ ಧೋರಣೆ ಸೇರಿದರೂ ಕೂಡ ಅವರು ಬೆಚ್ಚಿ ಬೀಳುತ್ತಾರೆ. ಆದ್ದರಿಂದ ತಾತ್ಸಾರ ಮಾಡಲೇ ಕೂಡದು. ಸ್ವಲ್ಪ ಆಲಸ್ಯ ತೋರಿದರೂ ಕೂಡ ಸಮಯ ಸಾಧಿಸಿಕೊಂಡು ಮೆಲ್ಲನೆ ಬಿಚ್ಚಿಕೊಂಡು ಬಿಡುತ್ತದೆ. ಇದಕ್ಕಿಂತ ದೊಡ್ಡದು ಇರುವಂಥದ್ದಾದರೆ ಅದು ಕೂಡ ಉಪಯೋಗಿಸ್ಬೋದು. ಆದರೆ ಮೈಸೂರು ರುಮಾಲಿನ ಅಂದಕ್ಕೆ ಇಲ್ಲಿ ಈ ಒಂದು ಮೈಸೂರು ರುಮಾಲು ಗಸ್ತು ಕೊಡ್ತದೆ. ಸ್ವಲ್ಪ ಉದಾಸೀನ ಧೋರಣೆ ಸೇರಿದರೂ ಕೂಡ ಅವರು ಬಿಸ್ತು ಬೀಳ್ತಾರೆ. ಆದ್ದರಿಂದ ತಾತ್ಸಾರ ಮಾಡಲೇ ಕೂಡದು. ಅಲ್ಪ ಆಲಸ್ಯ ತೋರಿದರೂ ಸಹ ಸಮಯ ಸಾಧಿಸಿಕೊಂಡು ಮೆಲ್ಲನೆ ಬೆಚ್ಚಿಕೊಂಡು ಬಿಡುತ್ತದೆ. ಇದಕ್ಕಿಂತ ಅವಮಾನ ಬೇರೆ ಇಲ್ಲವಿಲ್ಲ. ಆದರೂ ಮೈಸೂರು ರುಮಾಲಿನ ಅಂದಕ್ಕೆ ಮರಳಾದವರು ಇಲ್ಲ. ಇಲ್ಲಿ ರುಮಾಲು ಪೇಟ ಎರಡು ಒಂದೇ ಅಥವಾ ಬೇರೆ ಬೇರೆ ಎನ್ನುವ ಮಹತ್ತರವಾದೊಂದು ಪ್ರಶ್ನೆ ಕೂಡ ಉದ್ಭವಿಸುತ್ತದೆ. ಆದರೆ ಎರಡರ ಪ್ರಯೋಜನವು ಒಂದೇ ಆದಮೇಲೆ ಅದರಲ್ಲಿ ಭೇದ ಭಾವ ಏಕೆ? ಒಟ್ಟಿನಲ್ಲಿ ಮೈಸೂರು ರುಮಾಲು ಜರ್ಬಾಗಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ರುಮಾಲು ಒಂದು ರೀತಿಯಲ್ಲಿ ಉತ್ತಮ ಪ್ರಯೋಜನವನ್ನು ಕಾಣುವಂಥದ್ದಾಗಿದೆ. ಒಂದು ಜಬರ್ದಸ್ತಾಗಿ ತೋರಿಸುವಂಥದ್ದು, ಜಬರಾಗಿ ಇಲ್ಲಿ ತೋರಿಸುವಂಥದ್ದು. ಮೈಸೂರಿನವರು ಎಲ್ಲ ವಿಚಾರಗಳಲ್ಲೂ ರಸಿಕತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಏನು ಬೇಕಾದರೂ ಮಾಡುವಂಥವರು. ಬಡತನ ಬರಬಹುದು, ಕಾಯಿಲೆ ಬಿದ್ದೇಳು, ಸರ್ವಸ್ವವು ವೆಚ್ಚವಾಗುವುದು, ಈ ರೀತಿಯ ಯಾವುದೇ ಅಂಜಿಕೆಗಳು ಹೆದರಿಕೆಗಳು ಇಲ್ಲದೆ ನಾಳೆಯ ಬೆಳಗ್ಗೆ ಚಿಂತಿಸಿ ಕುಂದುವುದು ಇಲ್ಲ. ಆದಷ್ಟು ಕಾಲ ಕಳೆಯಲು ಕೃಷಿಯನ್ನು, ಸುಂದರ ವಿಷಯಗಳಲ್ಲಿ ಅನುರಕ್ತಿಯನ್ನು ತೋರಿಸಲು ಜೀವಿಸುತ್ತೇವೆ. ಮೈಸೂರಿನವರ ಒಂದು ವೈಶಿಷ್ಟ್ಯವೆಂದರೆ ಯಾವುದೂ ಅತಿಯಲ್ಲ. ಉಡುಗೆ ತೊಡುಗೆ, ಊಟ ಉಪಚಾರ, ಮಾತುಕತೆ, ಧನ ಧಾನ್ಯ, ಧೈರ್ಯ, ಸಾಹಸ ಎಲ್ಲವೂ ಮಿತ. ಜೊತೆಗೆ ಉದಾತ್ತ ಸ್ವಭಾವದವರು ಕೂಡ. ಇದನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ಇದರಲ್ಲಿ ತುಂಬಾ ಕೊಟ್ಟಿದ್ದಾರೆ ನೋಡಿ ವಿಶ್ಲೇಷಣೆ. ಅದನ್ನು ನಾವು ಅರ್ಧ ಇರುವಂಥ ವಿಶ್ಲೇಷಣೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡಿಕೊಳ್ಳೋ. ಮುಂದಿನ ವಿಡಿಯೋದಲ್ಲಿ ಓದ್ತಾ ಹೋಗೋ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.